ಕಣ್ ಕಾಣಿಸಲ್ವಾ ನಿಮಗೆ? ನಂಗೆ ಸ್ಕೂಲಿಗೆ ಲೇಟ್ ಆಗ್ತಿದೆ, ಜಾಗ ಬಿಡಿ. ಲೇಟಾರೆ ಮಿಸ್ ಬೈತಾರೆ, ಜಾಗ ಬಿಡಿ. ವಜ್ರಂಗಿ, ನಮ್ಮ ಕೋಪಿಷ್ಟ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಥರ ಡಿಫ್ರೆಂಟಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಿದ್ದಾನಲ್ಲ. ಥೂ, ಅವ್ನು ಹಾಗೆ ಬರ್ತಿಲ್ಲ, ನೀನು ಆ ಥರ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ತಿದ್ಯಾ? ಏನಾಗಿದೆ ನಿನಗೆ? ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಒಂಚೂರು ಹೇಳಮ್ಮ. ಅದ್ಯಾಕೆ ಮಾಕರಿಸ್ತೀಯ? ಗೊತ್ತಿದ್ರೆ ಗೊತ್ತು ಅನ್ನು, ಇಲ್ಲ ಗೊತ್ತಿಲ್ಲ ಅನ್ನು ಕೊಡು. ಶ್ರೀಕಾಂತ, ಅಮೂಲ್ಯಲ್ಲಿ ಇನ್ನೂ ಬಂದಿಲ್ವಾ? ಇನ್ನೂ ಬಂದಿಲ್ಲ ಬಾಸ್. ಏನಾದರೂ ಅರ್ಜೆಂಟ್ ಕೆಲಸ ಇದ್ರೆ ಹೇಳಿ, ನಾನೇ ಮಾಡ್ತೀನಿ. ನಾನು ಆಕೆನೇ ಮಾಡಬೇಕಾಗಿರೋ ಕೆಲಸ ಅದು. ಸರ್, ನೀವು ವೇದಾಂತ್ ವಸಿಷ್ಠ ಅಲ್ವಾ? ಹೌದು. ನೀವು? ನಾನು ದಿನೇಶ್ ಅಂತ, ಅಮೂಲ್ಯ ಫ್ರೆಂಡ್. ಒಂಥರ ಒಬ್ಬನೇ ಒಬ್ಬ ಹುಡುಗ ಫ್ರೆಂಡ್. ಯು ಮೀನ್ ಬಾಯ್ ಫ್ರೆಂಡ್? ನಿಮ್ಮಂತವ್ರು ಕನ್ಫ್ಯೂಸ್ ಮಾಡ್ಕೋತೀರಾ ಅಂತಾನೆ ಅವ್ರ ಹುಡುಗ ಫ್ರೆಂಡ್ ಅಂತ ಕರೆಕ್ಟಾಗಿ ಹೇಳಿ. ಅವ್ರು ಹೌದು ಅಂತಿದ್ರು, ಏನೋ ಇವರು ಎಲ್ಲ ಹೇಳ್ಬಿಟ್ರು. ತಗೊಂಡಿಲ್ವ ದಿನೇಶ್, ಏನು ವಿಷಯ? ಅಮೂಲ್ಯ ಅವ್ರ ಹತ್ರ ಮಾತಾಡಬೇಕಾಗಿತ್ತು, ಅದಕ್ಕಾಗಿ ಇಲ್ಲಿವರೆಗೂ ಬರಬೇಕಾಗಿತ್ತು. ನೀವು ಅಮೂಲ್ಯ ಅವ್ರ ಬಾಸ್ ಅಲ್ವಾ? ಅವ್ರು ಯಾವಾಗ ಬರ್ತಾರೆ ಅಥವಾ ಯಾವಾಗ ಸಿಗ್ತಾರೆ ಅಂತ ಏನಾದರೂ ಗೊತ್ತಾ? ಸ್ವಲ್ಪ ಪರ್ಸ್ನಲ್ ವಿಷಯ ಮಾತಾಡಬೇಕಿತ್ತು. ಬಾಸ್, ಹುಡುಗಿ ನೋಡಕ್ ಬಂದಿದ್ದಾರೆ ಅನ್ಸುತ್ತೆ. ಪರ್ಸನಲ್ ಮೀಟಿಂಗ್ ಇರಬೇಕು. ನೈಸ್ ಮೀಟಿಂಗ್ ದಿನೇಶ್. ಸೇಮ್ ಇದೆ. ಹಲೋ ಮೇಡಮ್, ನಿಮ್ಗೊಂದು ಸ್ಪೆಷಲ್ ಆಫರ್ ಇದೆ, ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊಳ್ಳಿ. ಇಲ್ಲ, ನನಗೆ ಸ್ವಲ್ಪ ದಿನದಲ್ಲೇ ಮದುವೆ ಆಗ್ತಿದೆ, ಹಾಗಾಗಿ ಕ್ರೆಡಿಟ್ ಕಾರ್ಡ್ ಅವಶ್ಯಕತೆ ಇಲ್ಲ. ಮದುವೆಗೂ ಕ್ರೆಡಿಟ್ ಕಾರ್ಡ್ಗೂ ಏನು ಸಂಬಂಧ ಮೇಡಮ್? ಮದುವೆ ಆದಮೇಲೆ ಗಂಡ ಜೊತೆಗಿರ್ತಾರಲ್ವಾ, ಆಗ ಅವರೇ ಕ್ರೆಡಿಟ್ ಕಾರ್ಡು. ರೀ ಆರತಿ ಅವರೇ, ನಾನು ರೀ ವಿಕ್ಕಿ. ಯಾರ್ಯಾರ ಹತ್ರನೋ ನೀವು ಹೀಗೆಲ್ಲ ಮಾತಾಡ್ತೀರಾ? ನೀವು ಲ್ಯಾಂಡ್ಲೈನಿಂದ ಕಾಲ್ ಮಾಡಿ ಆಟ ಆಡ್ಸಿದ್ರೆ ನಂಗೆ ಗೊತ್ತಾಗಲ್ವಾ? ಅಂಜು ಆ್ಯಪ್ ಇನ್ಸ್ಟಾಲ್ ಮಾಡಿದ್ದಾಳೆ. ನೀವು ಕಾಲ್ ಮಾಡಿದ ತಕ್ಷಣ ವಿಕ್ರಾಂತ್ ವಸಿಷ್ಠ ಅಂತ ತೋರಿಸ್ತು. ಪರವಾಗಿಲ್ಲ ರೀ, ಬಲೆ ಇದ್ದೀರಾ. ವಿಕ್ಕಿ, ವೇದಾಂತ್ ಅವರು ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಬೇಕು, ಬನ್ನಿ. ವಾಟ್? ದೇವಸ್ಥಾನಕ್ಕ? ಅಯ್ಯೋ, ದೇವಸ್ಥಾನ ಅನ್ನ ಆ್ಯಕ್ಚುಲಿ ಐ ವಾಂಟೆಡ್ ಟು ಸೇ ದೇವೇಗೌಡ ಪೆಟ್ರೋಲ್ ಬಂಕ್. ಅಲ್ಲಿಗೆ ಯಾಕೆ? ಅಲ್ಲಿ ಹೊಸ ಕ್ಲೈಂಟ್ಸ್ ಮೀಟಿಂಗ್ ಇದೆಯಂತೆ. ಏನು ಮೀಟಿಂಗು? ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಡೈರೆಕ್ಟಾಗಿ ವೇದಾಂತ ಕಾಲ್ ಮಾಡಿ ಕೇಳಿ, ತುಂಬ ಅರ್ಜೆಂಟ್ ಅಂತ ಹೇಳಿದ್ದಾರೆ. ಇನ್ಮೇಲೆ ನಿಮ್ಮ ಇಷ್ಟ. ಓಕೆ ಆರ್ತಿ ಅವರೇ, ಹ್ಯಾವ್ ಟು ಗೋ. ಲವ್ ಯು, ಬಾಯ್. ಅಮೂಲ್ಯ, ನಿಮ್ಮ ಬಾಸ್ ಇದಾನಲ್ಲ, ಅವನು ಒಳ್ಳೆ ವಿಚಿತ್ರ ಪುರುಷ ಕಣೆ. ನಿನ್ನ ಹತ್ರ ಮಾತಾಡಬೇಕು, ನೀನು ಯಾವಾಗ ಬರ್ತೀಯ ಅಂತ ಕೇಳಿದ್ದಕ್ಕೆ ಥ್ಯಾಂಕ್ಸ್ ಕೊಡೋ ರೀತಿಲಿ ಕೈನ ಹೆಂಗೆ ಹೆಚ್ಚಿಕ್ಬಿಟ್ಟ ಗೊತ್ತಾ? ಬಿಸ್ನೆಸ್ ಮ್ಯಾನ್ ಆದರೂ ಮೈ ಕೈ ಗಟ್ಟಿಗಿಟ್ಟಿದ್ದಾನೆ. ಅಯ್ಯೋ, ಹಾಗೆಲ್ಲ ಅನ್ಬೇಡ್ಬೋ, ಅವ್ರು ಹಾಗೆಲ್ಲ ಮಾಡೋರಲ್ಲ. ನಾನು ಯಾಕೆ ಸುಳ್ಳು ಹೇಳಿ?
ಸುಳ್ಳು ಅಂತಲ್ಲ, ಏನೋ ವರ್ಕ್ ಪ್ರೆಷರಲ್ಲಿ ಹಾಗೆ ಮಾಡಿರ್ಬೋದು ಅಂತ ಹೇಳ್ದೆ. ಇಲ್ಲೇ ಪಾರ್ಕ್ ಇದೆ, ಅಲ್ಲೇ ಕುತ್ಕೊಂಡು ಮಾತಾಡೋಣವಾ? ಸರಿ ಬಾ. ಸರ್ ನೀವು ಗಟ್ಟಿಯಾಗಿ ಶೇಕ್ ಹ್ಯಾಂಡ್ ಮಾಡ್ತಿದ್ದೀರಾ, ನನ್ನ ಕೈ ನೋವ್ತಿದೆ ಸರ್. ನಾನು ಅವಳ ಹತ್ರನೇ ಮಾತಾಡ್ಕೊತೀನಿ ಬಿಡಿ. ಬಾಸ್, ನಿಮ್ಮಿಂದ ಒಂದು ಫೇವರ್ ಆಗಬೇಕಿತ್ತು. ಈಗೇನು ನಿಮ್ಗಳು? ಏನೂ ಇಲ್ಲ, ನನ್ನ ಬೈಕ್ ತುಂಬ ಹಳೇದಾಗ್ಬಿಟ್ಟಿದೆ, ಪೇಪರ್ಸು ಇಲ್ಲೇ ಇದೆ. ಬೈಕ್ ಲೋನ್ಗೆ ಒಂದು ಸೈನ್ ಹಾಕ್ಬೇಕಿತ್ತು. ನಿಮ್ಮ ಬೈಕ್ ಕೊಡಿ. ಬಾಸ್, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನೀವು ಟೆಸ್ಟ್ ಡ್ರೈವ್ ಮಾಡ್ಕೊಂಬಂದು ಹಳೇದ ಹೊಸದ ಅಂತ ಚೆಕ್ ಮಾಡಕ್ಕೆ ಹೋಗ್ಬೇಡಿ. ನನ್ನ ಬೈಕ್ ಒಂಥರ ಅಮೂಲ್ಯ ಮೇಡಮ್ದು ರಾಣಿ ಇದ್ದಂಗೆ, ಹೆವಿ ರಿಸ್ಕು. ಈಗೇನು ಕೊಡ್ತೀರಾ ಇಲ್ವಾ? ಬಾಸ್, ನೀವು ನನ್ನ ಬೈಕ್ ಓಡಿಸೋದೇ ಆದರೆ ಅದು ನನ್ನ ಬೈಕಿನ ಸೌಭಾಗ್ಯ. ಆದರೆ ನಿಮಗೆ ಯಾಕೆ ಬೈಕು ಅಂತ ಗೊತ್ತಾಗ್ತಿಲ್ಲ. ಮಂಗಳ ಗ್ರಹಕ್ಕೆ ಹೋಗಕ್ಕೆ. ಸುಮ್ಮನೆ ಅಮೂಲ್ಯದಿಂದ ಯಾರ್ಯಾರು ಬಿದ್ದುಬಿಟ್ರೆ ನಾನು ಸುಮ್ಮನೆ ಇರ್ತೀನಿ. ಇವನೊಬ್ಬನೇ ಹುಡುಗ ಫ್ರೆಂಡ್ ಅಂತೆ, ಬಾಯ್ ಫ್ರೆಂಡ್ ರೇಂಜಿಗೆ ಮಾತಾಡ್ತಿದ್ದಾನೆ. ದಾಟಿ ಇಡಿಯಟ್. ಕೆಲವು ಕಡೆ ಈ ರಿಯಲ್ ಎಸ್ಟೇಟಿಂದ ಪಾರ್ಕ್ ನಾಶ ಆಗ್ತಿದ್ರೆ, ಇನ್ನು ಕೆಲವು ಕಡೆ ಈ ಲವರ್ಸ್ಗಳಿಂದ ಪಾರ್ಕ್ ಹಾಳಾಗ್ತಿದೆ ದಿನೇಶ. ಯಾಕೆ? ಸುಮ್ಮನೆ ಗಾಳಿ ಸೇವನೆ ಮಾಡ್ಕೊಂಡು ಹೋಗೋದು ಬಿಟ್ಟು ಈ ಲವರ್ಸ್ ಓವರಾಗಿ ಆಡ್ತಾರೆ ಕಣೋ. ಪಬ್ಲಿಕಲ್ಲಿ ಇದೀವಿ ಅಂತ ಸಣ್ಣ ಕಾಮನ್ ಸೆನ್ಸು ಇಲ್ಲದೆ ರೊಮ್ಯಾನ್ಸ್ ಎಲ್ಲ ಶುರು ಮಾಡಿಬಿಡ್ತಾರೆ. ಚಿಚಿ ಥೂ ವ್ಯಾ, ಕೆಟ್ಟ ಜನ. ಲವ್ ಆದಮೇಲೆ ಲವರ್ಸ್ ಜೀವನ ಅರ್ಥ ಆಗೋದು. ಅದ್ಬಿಡು, ವಿಷಯಕ್ಕೆ ಬರ್ತೀನಿ. ಆಯ್ತದೇನು ಹೇಳು. ನಾನು ಹೊಸ ನ್ಯೂಸ್ ಚಾನಲ್ಗೆ ಸೇರಿಕೊಂಡೆ. ಅಲ್ಲಿ ನೀನೇನು ಮಾಡಿದ್ಯಾ ಅಂತ ಕೇಳಿದ್ರು. ನಾನು ದ ಬಿಗ್ ವೇದಾಂತ್ ವಸಿಷ್ಠ ನ್ಯೂಸ್ ಬ್ರೇಕ್ ಮಾಡಿಸಿದ್ದೆ ನಾನು ಅಂತ ಅಂದೆ. ಅದಕ್ಕೆ ಅವ್ರು ನನ್ನ ಸ್ಯಾಲ್ರಿ ಹೇಗೆ ಮಾಡೋದು ಬಿಟ್ಟು ಬೇರೆ ಕಥೆನೇ ಹೊಡೆದ್ರು. ನೀನು ಮಾಡಿರೋದೇ ಎಡ್ಬಿಡಂಗಿ ಕೆಲಸ, ಅದಕ್ಕೆ ನಿಂಗೆ ಸ್ಯಾಲ್ರಿ ಹೈಕ್ ಬೇರೆ ಕೊಡಬೇಕಿತ್ತಾ? ಮೀಡಿಯಾ ಫೀಲ್ಡು ವರ್ಕ್ ಆಗೋದೇ ಹಾಗೆ ಕಣೆ.